ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಚಾರ್ವಿಯ 5 ಮಂತ್ಸ್ ಫೋಟೋಶೂಟ್. ಈ ಫೋಟೋಶೂಟ್ ಮಾಡ್ತಾ ಇರೋದು ಬಂದು ನನ್ನ ಅಕ್ಕನ ಮಕ್ಕಳು. ಅವ್ರಿಗೆ ತುಂಬ ಇಂಟ್ರೆಸ್ಟು ಚಾರ್ವಿಗೆ ಫೋಟೋಶೂಟ್ ಮಾಡಬೇಕು ಅಂತ. ಸೊ ಆದ್ದರಿಂದ ಅವಳು ಊರಿಂದ ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ರು. ಫಸ್ಟ್ ಮಂತ್ ಫೋಟೋಶೂಟ್ ಇವರೇ ಮಾಡಿದರು. ಅದಾದಮೇಲೆ 2, 3, 4 ಚಾರ್ವಿ ಇಲ್ಲಿ ಇಲ್ಲದೇ ಇದ್ದಿದ್ದರಿಂದ ಅದರಿಂದ ಇವ್ರಿಗೆ ಮಾಡೋಕ್ಕೆ ಆಗಲಿಲ್ಲ. ಸೊ ಇವಾಗ ವಾಪಸ್ ಬಂದಿದ್ದಾಳೆ. 5 ಮಂತ್ಸ್ ಅವಳದಾಗಿದೆ. ಆದ್ದರಿಂದ ಅವಳು ಪಟ್ಟಂತ ಮಾಡಬೇಕು ಅಂತ ಇವ್ರು ತುಂಬ ದಿವಸನ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ರು. ಸೊ ಇವಾಗ ಅಕ್ಕ ತಂಗಿರು ಇಬ್ಬರೂ ಸೇರಿಕೊಂಡು ನನ್ನ ಮಗಳಿಗೆ 5 ಮಂತ್ಸ್ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಈ ಥೀಮ್ ಬಂದು ಒಂಥರ ಮೇಕಪ್ ಥೀಮ್ ಅಂತ ಹೇಳ್ಬೋದು. ನಾವು ಹೆಣ್ಮಕ್ಳು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ, ರೆಡಿಯಾಗಿ ಹೋಗಬೇಕಾದ್ರೆ ನಾವು ಫಸ್ಟು ಮೆಸ್ಸಿ ಮಾಡೋದೇ ನಮ್ಮ ರೂಮ್ನ, ನಮ್ಮ ಬೆಡ್ನ. ಅದು ಯಾರಿಗೂ ಕಾಣಲ್ಲ. ನಾವು ಚೆನ್ನಾಗಿ ರೆಡಿಯಾಗಿ ಬಂದಿರೋದಷ್ಟೇ ಎಲ್ರಿಗೂ ಕಾಣುತ್ತೆ. ಬಟ್ ಅದರಿಂದ ಇಷ್ಟು ಥರ ಎಲ್ಲ ಮೆಸ್ಸಿ ಮಾಡಿಟ್ಟಿರ್ತೀವಿ. ಅದು ವಾಪಸ್ ಬಂದು ನಾವೇ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗ್ಬಿಟ್ಟಿರುತ್ತೆ. ಸೊ ಅದೇ ಥೀಮ್ನ ಇಟ್ಕೊಂಡು ಇವತ್ತು ನನ್ನ ಮಗಳಿಗೆ ಶೂಟ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಮೇಕಪ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡಿ ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ ಅಂತ. ನನ್ನ ಚಿನ್ನಿಗಂತೂ ನನ್ನ ಮಗಳು ಅಂದರೆ ಪಂಚಪ್ರಾಣ. ಯಾವಾಗಲೂ ಅವಳನ್ನ ನೋಡ್ಕೊಳ್ಳೋದೇ ಜಾಸ್ತಿ ಚಿನ್ನಿ. ಫಸ್ಟು ಲಿಪ್ಸ್ಟಿಕಲ್ಲಿ ನಂಬರ್ 5 ಬರೆದ್ರು. ಅದಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅದನ್ನು ತೆಗೆದು ಮತ್ತೆ ರೋಸಸ್ಸಲ್ಲಿ ನಂಬರ್ 5 ಬರೆದ್ರು. ಮೇಕಪ್ ಬ್ರಷ್ಗಳನ್ನ ಇಟ್ಕೊಂಡು ಬರೆದ್ರು. ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು. ಮೊದಲಿಗೆ ಯಾವುದೇ ರೀತಿ ಬೊಟ್ಟು ಇಟ್ಟಿರಲಿಲ್ಲ, ಹಾಗೆ ಶೂಟ್ ಮಾಡ್ತಾಯಿದ್ರು. ಆಮೇಲೆ ಸುಮಾರು ಜನ ಕಮೆಂಟ್ ಮಾಡ್ತೀರಾ ದೃಷ್ಟಿ ಆಗುತ್ತೆ ಅಂತ ಅಂತೀರಾ ಅಂತಾನೆ ಒಂದು ಸ್ವಲ್ಪ ದೊಡ್ಡದಾಗೆ ಬೊಟ್ಟು ಇಟ್ಬಿಟ್ಟಿದ್ದಾರೆ ಆಲ್ರೆಡಿ. ಅಕ್ಕ ತಂಗಿರಿಬ್ಬರು ಸೇರಿಕೊಂಡು ಯಾವ ರೀತಿ ಈ ಪುಟ್ಟ ತಂಗಿನ ರೆಡಿ ಮಾಡಿದ್ದಾರೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾರ್ವಿ ಹೇಗೆ ಕಾಣಿಸ್ತಾ ಇದ್ದಾಳೆ ಈ ಲುಕ್ಕಲ್ಲಿ ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ಫೋಟೋಗಳು ಕೂಡ ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ತೀನಿ.